ನಾವು ಕೊಪ್ಪಳ ಜಿಲ್ಲಾ ಕಾರ್ಯದರ್ಶಿ ಕೌಶಲ್ಯ ಅಂತ ಹೇಳಿ AIUTUC ವತಿಯಿಂದ ಇವತ್ತಿಲ್ಲಿ ನಾವು ಗಂಗಾವತಿಯಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ನಾವು ಮಾಡ್ತಕ್ಕಂತ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತ ಪ್ರೋತ್ಸಾಹನ ಆಮೇಲೆ ಇನ್ಸೆಂಟಿವ್ ಅಂತ ಹೇಳಿ ಈಗಾಗ್ಲೇ ಒಂದು 5-6 ತಿಂಗಳಿಂದ 5-6 ತಿಂಗಳಿಂದ ಬರ್ತಾ ಇಲ್ಲ. ಅದು ಬಂದ್ರು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ 9 ಕಾಂಪೊನೆಂಟ್ ಅನ್ನು ಕಡಿತಗೊಳಿಸಿದ್ದಾರೆ. ಅದು ಯಾವುದೇ ಒಂದು ಕಾರಣವಿಲ್ಲದೆ ಕಡಿತಗೊಳಿಸಿದ್ದಾರೆ. ನಂತರ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅವರು ಏನು 10,000 ಆಶಾಗಳಿಗೆ ಫಿಕ್ಸ್ ಕೊಡ್ತೀನಿ ಅಂತ ಹೇಳಿದವರು ಇದುವರೆಗೂ ಕೊಟ್ಟಿಲ್ಲ. 2 ವರ್ಷ ಮುಗೀತು. ಹಾಗಾಗಿ ನಮ್ಮ ಆಶಾ ಕಾರ್ಯಕರ್ತರಿಗೆ ಇದ್ದಕ್ಕಿದ್ದಂಗೆ ತರ್ಕಬದ್ಧಗೊಳಿಸೋದು, ಆನಂತರ ಕೆಲಸದ ಒತ್ತಡ ಜಾಸ್ತಿ ಹೆಚ್ಚುವರಿ ಹೇರೋದು, ಹೀಗಾಗಿ ನಮ್ಮ ಆಶಾ ಕಾರ್ಯಕರ್ತರು ತಮ್ಮಿಂದ ತಾವೇ ಕೆಲಸ ಬಿಟ್ಟೋಗಂತ ಒಂದು ಏನು ಪರಿಣಾಮವನ್ನು ಒಂದು ವಾತಾವರಣ ಸೃಷ್ಟಿಸ್ತಿದ್ದಾರೆ ಈ ಸರ್ಕಾರದವರಾಗ್ಲಿ ಅಧಿಕಾರಿಗಳಾಗ್ಲಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಹೆದರಲ್ಲ, ಹಿಂದೇಟ್ ಹಾಕೋಲ್ಲ. ಯಾಕಂದ್ರೆ ನಮ್ ಜೊತೆಗೆ ಒಂದು ಬಲಿಷ್ಠವಾದ ಒಂದು ಯೂನಿಯನ್ ಇದೆ. ಹಾಗಾಗಿ ನಾವು ಯಾವುದಕ್ಕೂ ನಾವು ಹೆದರಲ್ಲ. ನಾವು ಹೋರಾಟ ಮಾಡಿ ನಮ್ದು ಏನ್ ಹಕ್ಕುಗಳನ್ನ ನಾವು ಪಡ್ಕೋತೀವಿ ಅಂತ ಹೇಳ್ತಾ ಸಂಬಳವನ್ನು ಬಿಡುಗಡೆ ಮಾಡಿ ಸಂಬಳ ಕೊಡುವ ಸರ್ಕಾರಕ್ಕೆ, ಆಶಾ ಕಾರ್ಯಕರ್ತರು ಬೀದಿಗಿಳಿಸಿದ ಸರ್ಕಾರಕ್ಕೆ, 9 ಕಾಂಪೊನೆಂಟ್ ಕಡಿತ ಮಾಡಿದ ಸರ್ಕಾರಕ್ಕೆ, ಆಶಾ ಕಾರ್ಯಕರ್ತರು ಬಿಟ್ಟು ದುಡಿಸಿಕೊಳ್ಳುವ ಸರ್ಕಾರಕ್ಕೆ. ಇವತ್ತು ಗಂಗಾವತಿಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಇಡೀ ರಾಜ್ಯದಂತ ಹೋರಾಟ ನಡೀತಾ ಇದೆ. ಇವತ್ತು ಆರೋಗ್ಯ ಇಲಾಖೆಯಲ್ಲಿ ತಳಹಂತದಲ್ಲಿ ತಾಯಿ ಮಗು ಮತ್ತು ಆರೋಗ್ಯದ ಸರ್ವೆಗಳು ಮಾಡ್ತಕ್ಕಂತ ಆಶಾ ಕಾರ್ಯಕರ್ತೆಯರಿಗೆ ಸರ್ಕಾರ 10,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಆದ್ರೆ ಕಳೆದ 4-5 ತಿಂಗಳಿಂದ ಅವರ ದುಡಿದ ಒಂದು ಸಂಬಳ ಬಂದಿಲ್ಲ, ಇನ್ಸೆಂಟಿವ್ ಬಂದಿಲ್ಲ. ಇವತ್ತು ಮಕ್ಕಳ ಶಿಕ್ಷಣ ಇದೆ, ಬಾಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಬಹಳ ತಳ ಹಂತದಲ್ಲಿ ಬಹಳ ಕಡು ಬಡವದಲ್ಲಿರ್ತಕ್ಕಂತ ಈ ಒಂದು ಹೆಣ್ಮಕ್ಳಿಗೆ ಕನಿಷ್ಠ ಒಂದು ಸಂಬಳ ಕೊಡಕ್ ಆಗ್ತಾ ಇಲ್ಲ ಸರ್ಕಾರ. ಇವತ್ತು 4-5 ತಿಂಗಳಿಂದ ಏನ್ ಸಂಬಳನ ನಿಲ್ಸಿದಾರೆ ಕೂಡಲೇ ಬಿಡುಗಡೆ ಮಾಡ್ಬೇಕು. ಜೊತೆಗೆ ಇನ್ಸೆಂಟಿವ್ ಕೂಡ ಅದನ್ನ ಬಿಡುಗಡೆ ಮಾಡ್ಬೇಕಂತ ನಾವು ಆಗ್ರಹಿಸ್ತಾ ಇದ್ವಿ. ಜೊತೆಗೆ ಕೆಲವು ಸರ್ವೆಗಳಿಗೆ, ಕೆಲವು ಕಾಂಪೊನೆಂಟ್ಗಳಿಗೆ, 9 ಕಾಂಪೊನೆಂಟ್ಗಳಿಗೆ ಸುಮಾರು 500ರಿಂದ 900ವರೆಗೆ ಅದನ್ನ ಕಡಿತ ಮಾಡಿದಾರೆ. ಬಜೆಟ್ ಇಲ್ಲ ಅಂತ ಹೇಳಿ ಅದನ್ನ ಯಾವುದೇ ಕಾರಣಕ್ಕೆ ಕಡಿತ ಮಾಡಬಾರ್ದು. ಮತ್ತೆ ಇನ್ನೊಂದ್ ಕಡೆಗೆ ಆಶಾಗಳು ಇವತ್ತು MCH ಗೆ ಹೋದಾಗ, ಹಾಸ್ಪಿಟ್ಲಿಗೆ ಹೋದಾಗ, ಡೆಲಿವರಿ ಕರ್ಕೊಂಡು ಹೋದಾಗ ಅವ್ರ ಗೌರವದಿಂದ ಇವತ್ತು ನಡ್ಕೊಳ್ತಾ ಇಲ್ಲ. ಅವರಿಗೆ ಗೌರವ ಕೊಟ್ಟು ಅವರ ಸ್ಯಾಲ್ರಿನ ಕರೆಕ್ಟ್ ಆಗಿ ಕೊಡ್ಬೇಕಂತ ಹೇಳಿ ನಾವ್ ಇವತ್ತು ಆಗ್ರಹಿಸ್ತಾ ಇದೀವಿ. ಸರ್ಕಾರ ಕೊಟ್ಟಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಮಟ್ಟದ ಹೋರಾಟನ ಕಟ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀನಿ. ಶರಣು ಗಡ್ಡಿ, ಅಧ್ಯಕ್ಷರು, ಗಂಗಾವತಿ. ಸಂಬಳ ಕೊಡುವ ಸರ್ಕಾರಕ್ಕೆ, ಬೇಕೇ ಬೇಕು. ಆಸೆಗಳೇ ಒಂದಾಗಿ ಆಸೆಗಳ ಸಂಬಳ ನಿಲ್ಲಿಸಿದ ಸರ್ಕಾರಕ್ಕೆ, ಆಸೆಗಳ ಸಂಬಳ ಕಟ್ಟು ಮಾಡಿರುವ ಸರ್ಕಾರಕ್ಕೆ. ಇವ್ರದ್ದು ಪೇಮೆಂಟ್ಸ್ ಇಂದ ಇನ್ಸೆಂಟಿವ್ಸ್ ಒಂದು 3-4 ತಿಂಗಳಿಂದ ಇನ್ಸೆಂಟಿವ್ಸ್ ಬಂದಿರಲಿಲ್ಲ.
ಇವಾಗ ನಾನು ಫೋನ್ ಮಾಡಿನೇ ಕೇಳಿದ್ದೀನಿ ಸರ್ ಡಿಸ್ಟಿಕ್ಕಿಂದ. ಅವರು ಈಗ ನಾಳೆ ಇವತ್ತು ಅಥವಾ ನಾಳೆದ್ರಲ್ಲಿ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಫೋನ್ ಮಾಡಿದವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ. ಮತ್ತು ಈಗ ಈ ಬಿಲ್ ಒಂದು ಸ್ವಲ್ಪ ಅದು ಯಾಕೆ ಪ್ರಾಬ್ಲಮ್ ಆಗೈತೆ ಅಂತ ನಮಗೆ ಗೊತ್ತಿಲ್ಲ. ಇವಾಗೆಲ್ಲ ಬಜೆಟ್ ಬಂದಿದೆ, ಬಿಲ್ ಮಾಡಿದ್ದೀವಿ. ನಾಳೆ ಅಥವಾ ಇವತ್ತು ಸಾಯಂಕಾಲ ಅಥವಾ ನಾಳೆ 2 ದಿನದಲ್ಲಿ ಜಮಾ ಆಗುತ್ತೆ ಅಂತ ಹೇಳಿದ್ದೀವಿ. ಅಂದ್ರೆ ನಾವು ಇನ್ನೂ ವೇಟ್ ಮಾಡ್ತಿದ್ದಿಲ್ಲ ಸರ್. ಓಕೆ, ನಾವು 2 ದಿನದಿಂದ ಇನ್ಫಾರ್ಮೇಷನ್ ಮಾಡಿದ್ವಿ. ಇಲ್ಲಾಂದರೆ ನಾವು ಡೇಟ್ ಚೇಂಜ್ ಮಾಡ್ಕೊಳ್ತೀವಿ. ಈಗ ಒಂದು ವರ್ಕ್ಸ್ ನೀವೇ ಹೇಳ್ತೀರಿ, ಆರೋಗ್ಯ ಇಲಾಖೆಯಲ್ಲಿ ಕೆಲಸಗಳಿದ್ದಾವೆ, ಇವತ್ತು ಇರಲ್ಲ, ನಾನು ಮೀಟಿಂಗ್ ಐತೆ ನನಗಂತಂದ್ರೆ ನಾವು ಯಾರು ಬರ್ತಿದ್ದಿಲ್ಲ, ನಾವು ಡೇಟ್ ಚೇಂಜ್ ಮಾಡ್ಕೊಳ್ತೀವಿ. ಈಗ ನಾವು ಅಧಿಕಾರಿಗಳು ಗಮನಕ್ಕೆ ತಂದಾಗ ಕೂಡ ಅವ್ರು ಇಲ್ಲ ಅಂತಂದ್ರೆ ಆರೋಗ್ಯ ಸೇವೆ ಎಲ್ಲ ಕೆಲಸಗಳು ಇವ್ರು ನಿರ್ವಹಣೆ ಮಾಡೋರ ಬಗ್ಗೆನೇ ಇವತ್ತು ನಿರ್ಲಕ್ಷ್ಯ ವಹಿಸ್ದಂಗೆ ಆಯ್ತಲ್ಲ. ನೀವು ಮೇಡಮ್ ನಮಗೆ ಇನ್ಫಾರ್ಮೇಶನ್ ಸರ್ ಇಲ್ಲ ಅಂತ ಹೇಳಿದ್ರೆ ನಾವು ಡೇಟ್ ಚೇಂಜ್ ಮಾಡ್ಕೊಳ್ತೀವಿ. ಪಾಪ ಇವರೆಲ್ಲ ಇಷ್ಟು ಬಂದು ಇಲ್ಲಿ ಬಿಸಿಲಾಗ ಸುಡಾ ಕುಂದ್ರೋದು. ಅವ್ರದ್ದು ಮೀಟಿಂಗ್ ಇತ್ತು ನಿಮ್ಗೆ ಗೊತ್ತಿದ್ರೆ ಮತ್ತೆ ನಾವು ಹೆಂಗೆ ಗೊತ್ತಿಲ್ಲ, ಅವ್ರಾದ್ರು ನಿಮ್ಗೆ ಹೇಳ್ಬೇಕು. ನಾನು ಮೀಟಿಂಗ್ ಐತೆ ಅಂತ ಇವರು ಗೌರಿಶಂಕರ್ ಸರ್ ನಿಮ್ಗೆ ಹೇಳಿದ್ರೆ ನೀವು ನಮಗೆ ಇನ್ಫಾರ್ಮೇಶನ್ ಮಾಡಿ. ಇವಾಗ ಏನಾಗುತ್ತೆ ಅಂತಂದ್ರೆ ಕಡಿತ ಮಾಡಿರುವ ಸರ್ಕಾರಕ್ಕೆ ಆಸ್ತಿಗಳ ದುಡಿದ ಸಂಬಳ ಕೊಡಲೇಬೇಕು. 4-5 ತಿಂಗಳ ಸಂಬಳ ನೀಡುವ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಧಿಕ್ಕಾರ. ದುಡಿಸಿಕೊಳ್ಳುವ ಸರ್ಕಾರಕ್ಕೆ ಆಸ್ತಿಗಳಿಗೆ ಗೌರವಿತವಾಗಿ ನಡೆಸಿಕೊಳ್ಳಬೇಕು. ಬೇಕೇ ಬೇಕು. ಆಶಾಗಳಿಗೆ 15,000 ರೂಪಾಯಿ ನಿಗದಿ ಮಾಡಿ